ಇದೆ ಬಟ್ ನೋಡ್ತಾ ಇದೀನಿ ಇವಾಗ. ಶನಿವಾರ ಇವತ್ತು ಏನ್ ಸ್ಪೆಷಲ್? ಬಿಸಿಬೇಳೆ ಸ್ಪೆಷಲ್. ಓಕೆ, ಇವತ್ತು ಶನಿವಾರ ಬಿಸಿಬೇಳೆ ಬಾತ್ ಸ್ಪೆಷಲ್ ಅಂತ. ನಿಮ್ಗೆ ಏನ್ ಪರ್ಸನಲ್ ಫೇವರೇಟ್? ಅಷ್ಟೊತ್ತಿಗೆ ಬಂದಿದ್ದೀವಿ ಅಂದ್ರೆ ಫಸ್ಟ್ ನೈಟ್ ಶಿಫ್ಟ್ ಮಾಡ್ತಿದ್ದೀವಿ. ಓಕೆ, ಬೆಳಗ್ಗೆ ಎದ್ದಂದು ಬಂದೆ. ಬೇಸಿಕಲಿ ಇವ್ರು ಮಾಡೋ ವಾಂಗಿಬಾತು, ಟೊಮೆಟೊ ಬಾತು, ವಡೆ ಕಾಮನ್ ಫೇವರೇಟ್. ಹಲೋ, ಎಲ್ರಿಗೂ ನಮಸ್ಕಾರ. ಅನೀಶ್ ಮುನ್ನಾ ವ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಹೇಳ್ತಾ, ಸೊ ಮತ್ತೆ ಹೊಸ ವ್ಲಾಗ್, ಇನ್ನೊಂದು ಹೊಸ ಜಾಗನ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀನಿ. ಸೊ ನಾನು ಇವತ್ತು ನಿಮಗೆ ಇನ್ನೊಂದು ಅರ್ಲಿ ಮಾರ್ನಿಂಗ್ ವೆಜಿಟೇರಿಯನ್ ಸ್ಪಾಟ್ನ ತೋರ್ಸಕ್ಕೆ ಬಂದಿದ್ದೀನಿ. ಸೊ ನೋಡ್ಬೋದು, ಹೋಟ್ಲು ಹಿಂದೆ ಕಾಣ್ತಾ ಇದೆ. ಸೊ ಆಲ್ಮೋಸ್ಟ್ ಟೈಮ್ ಬಂದು ಇವಾಗ ಹೆಚ್ಚು ಕಡಿಮೆ 5 ಗಂಟೆ ಹತ್ತಿರ ಆಗಿದೆ. ಸೊ ಇವಾಗ ತಾನೇ ಬಂದಿದ್ದೀನಿ. ಸೊ ಲೊಕೇಶನ್ ಎಲ್ಲಿ ಬರುತ್ತೆ ಕಂಪ್ಯೂಟರ್ ವಿಡಿಯೋದಲ್ಲಿ ತೋರಿಸ್ತೀನಂತೆ. ಸೊ ಆಲ್ಮೋಸ್ಟ್ 5 ಗಂಟೆ. ಸೊ ಹಿಂದಿನ ವಿಡಿಯೋದಲ್ಲಿ ಇನ್ನೊಂದು ಅರ್ಲಿ ಮಾರ್ನಿಂಗ್ ಸ್ಪಾಟ್ನ ನಿಮಗೆ ತೋರಿಸಿದ್ದೆ. ಆ್ಯಂಡ್ ಇವತ್ತು ನಮ್ಮ ಮೈಸೂರಲ್ಲಿ ಲೊಕೇಟ್ ಆಗಿರೋಂಥ ಇನ್ನೊಂದು ಅರ್ಲಿ ಮಾರ್ನಿಂಗ್ ವೆಜಿಟೇರಿಯನ್ ಸ್ಪಾಟ್ನ ನಿಮಗೆ ತೋರ್ಸಕ್ಕೆ ಬಂದಿದ್ದೀನಿ. ಸೊ ಹೋಗೋಣ, ಇಲ್ಲೇನು ಸ್ಪೆಷಲ್ ಐಟಮ್ ಸಿಗುತ್ತೆ ನಾವು ಟ್ರೈ ಮಾಡೋಣ. ಸೊ ಈ ಜಾಗದ ಬಗ್ಗೆ ತಿಳಿಸೋದಾದರೆ, ಸೊ ನಾನಿವತ್ತು ಬಂದಿರೋಂಥ ಜಾಗ ಬಂದು ಈ ಕಾಮಧೇನು ಫಾಸ್ಟ್ ಫುಡ್ ಅಂತ. ಸೊ ಇದು ಬಂದು ನಮ್ಮ ಮೈಸೂರಿನ ಕುವೆಂಪು ನಗರದಲ್ಲಿ ಲೊಕೇಟ್ ಆಗಿರೋದು. ಆ್ಯಂಡ್ ಆಲ್ಮೋಸ್ಟ್ ಇದು ನಾನು ನಿಮಗೆ ತೋರಿಸಿರೋಂಥ ಮೈಸೂರಿನ ಸೊ ಅರ್ಲಿ ಮಾರ್ನಿಂಗ್ ಹೋಟೆಲ್ಲಿ ಒಂದು ಸೆಕೆಂಡ್ ಹೋಟೆಲ್ ಇದು. ಬನ್ನಿ, ಹೋಟ್ಲ್ ಕಾಣ್ತಿದೆ ಅಲ್ಲೇ. ಹೋಗೋಣ, ಎಲ್ಲ ಐಟಮ್ ಸಿಗುತ್ತೆ, ನಾವು ಟ್ರೈ ಮಾಡೋಣ. ಸೊ ಬನ್ನಿ ಹೋಗೋಣ. ಇವತ್ತಾನೆ ಹೋಟ್ಲಿಗೆ ಬಂದಿದ್ದೀನಿ. ಸೊ ಕಾಮಧೇನು ಹೋಟ್ಲ್ ಬಗ್ಗೆ ನಮಗೆ ತಿಳಿಸ್ಕೊಡಕ್ಕೆ ಮಂಜುನಾಥ್ ಅವರಿದ್ದಾರೆ. ಸೊ ನಿಮ್ಮ ಹೋಟ್ಲು ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯಿತು? ಸರ್, ಇಲ್ಲಿ ಬಂದು 9 ವರ್ಷ ಆಯಿತು. ಓಕೆ, ಬೆಳಗ್ಗೆ 4 ಗಂಟೆ ಓಪನ್, ಸಂಜೆ 4 ಗಂಟೆ. ಎಲ್ಲ ದಿನ ಭಾನುವಾರ ಮಾತ್ರ ಓಕೆ, ಭಾನುವಾರ ಮಾತ್ರ ಆಗ್ತದೆ ಅಂತೆ. ಸೊ ಕಂಪ್ಲೀಟ್ ಮಂಡೇ ಟು ಸಂಡೇ ಕಂಪ್ಲೀಟ್ ಇರುತ್ತಂತೆ. ಸೊ ಬೆಳಗ್ಗೆ 4:45 ಶುರು ಆಗುತ್ತೆ, ಸಂಜೆ 4 ಗಂಟೆವರೆಗೂ ಇರುತ್ತಂತೆ. ಸೊ ಇವತ್ತು ಏನು ಸ್ಪೆಷಲ್ ಐಟಮ್ ಮಾಡಿದ್ದಾರೆ ಅವ್ರನ್ನ ಕೇಳ್ತೀನಿ. ಸೊ ನಾನು ಟ್ರೈ ಮಾಡ್ತೀನಿ. ಕಾಮನ್. ಓಕೆ, 8 ಗಂಟೆಗೆಲ್ಲ ದೋಸೆ ಪೂರಿ ಸ್ಟಾರ್ಟ್ ಆಗುತ್ತೆ. 8 ಗಂಟೆಗೆ ಟಿಫನ್ ಸ್ಟಾರ್ಟ್. ಓಕೆ, ಮಧ್ಯಾಹ್ನ ಊಟ ಬಂದು ಅನ್ನ ಸಾಂಬಾರು, ಚಪಾತಿ, ಚಿತ್ರಾನ್ನ, ಕೋಸ್ಕರ. ಸೊ ಇವತ್ತು ಶನಿವಾರ, ಇವತ್ತು ಏನು ಸ್ಪೆಷಲ್? ಬಿಸಿಬೇಳೆ ಸ್ಪೆಷಲ್. ಓಕೆ, ಇವತ್ತು ಶನಿವಾರ ಬಿಸಿಬೇಳೆ ಬಾತ್ ಸ್ಪೆಷಲ್ ಅಂತೆ. ಸೊ ನಾನು ಟ್ರೈ ಮಾಡ್ತೀನಿ ಅದನ್ನ ಹಾಕ್ಸ್ಕೊಂಡು. ಅಂಡ್ ಅದಕ್ಕಿಂತ ಮುಂಚೆ ಇವಾಗ ಬಿಸಿ ಬಿಸಿ ಉಪ್ಪಂದು ರೆಡಿ ಆಗಿದೆ, ಅದನ್ನ ಟ್ರೈ ಮಾಡೋಣ. ಅವ್ರಿಗೆ 2016 ನಮ್ಮಲ್ಲಿ ಕಂಟಿನ್ಯೂ ಟಿಫನ್ ಮಾಡ್ತಾ ಇದ್ದಾರೆ. ಕೋಮಲ್ ಸರ್ ಅಂತ 2006ನೇ ಇಸ್ವಿಯಿಂದ ಹತ್ತತ್ರ 19 ವರ್ಷದಿಂದ ಕಷ್ಟಪಡ್ತಾರೆ. ಓಕೆ, ಸೊ ಸುಮಾರು ಜನ ನೋಡ್ಬೋದಾಗ್ಲೇ ಒಂದು ಒಬ್ಬರೇ ಇಲ್ಲಿ ಸಿಗೋವಂಥ ಐಟಮ್ಸ್ನ ಟೇಸ್ಟ್ ಮಾಡ್ತಿದ್ದಾರೆ. ಸೊ ಇವಾಗ ಫಸ್ಟ್ ಐಟಮು ಬಿಸಿ ಬಿಸಿ ಉಪ್ಪಿಟ್ಟು. ಸೊ ಆಲ್ಮೋಸ್ಟ್ 5 ಗಂಟೆ ಟೈಮು. ಸೊ ಫಸ್ಟ್ ಟೈಮು ಬಿಸಿ ಬಿಸಿ ಉಪ್ಪಿಟ್ಟು 5 ಗಂಟೆಗೆ ನಾನು ಟ್ರೈ ಮಾಡ್ತಾ ಇರೋದು. ಸೊ ಇವಾಗ ಟೇಸ್ಟ್ ನೋಡೋಣ. ಬಿಸಿ ಬಿಸಿ ಉಪ್ಪಿಟ್ಟು ಬಿಸಿ ಬಿಸಿ ಇದೆ, ಬಟ್ ನೋಡ್ತಾ ಇದ್ದೀನಿ ಇವಾಗ. ಸೂಪರ್ ಆಗಿದೆ ಟೇಸ್ಟ್ ಅಂತೂ, ಅಲ್ಟಿಮೇಟು. ವಿತ್ ಚಟ್ನಿ ಜೊತೆ ಕಾಂಬಿನೇಷನ್ ಅಲ್ಲಿ ತಿಂತಾ ಇದ್ರೆ ಒಂದು ಮಜಾನೇ ಬೇರೆ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಆಲ್ಮೋಸ್ಟ್ ನಮ್ಮ ಮಾತಾಡ್ಸೋರು ಹೇಳಿದ್ರು, ಸೊ 5 ಗಂಟೆಗೆ ಸೊ ಡೈಲಿ ವೆರೈಟೀಸ್ ಐಟಮು ಕಾಮಧೇನು ಹೋಟೆಲ್ ಸಿಗುತ್ತೆ ಅಂತ. ಸೊ ಅದರಲ್ಲಿ ಫಸ್ಟ್ ಐಟಮ್ ಉಪ್ಪಿಟ್ಟು ನಾನು ಟ್ರೈ ಮಾಡ್ತೀನಿ. ಸೊ ಇದಾದ ತಕ್ಷಣ ಸೊ ಇವತ್ತಿನ ಸ್ಪೆಷಲ್ ಐಟಮ್ ಬಿಸಿಬೇಳೆ ಬಾತಿದೆ. ಸೊ ಅದನ್ನು ಟ್ರೈ ಮಾಡ್ತೀನಿ. ಸೊ ಉಪ್ಪಿಟ್ಟಂತೂ ಅಲ್ಟಿಮೇಟ್ ಆಗಿದೆ. ಸೊ ಉಪ್ಪಿಟ್ಟು ನನಗೂ ಒಂದು ಪರ್ಸನಲ್ ಫೇವರೇಟು. ಆ್ಯಂಡ್ ನಾವು ಮನೇಲಿ ರೆಗ್ಯುಲರ್ ಆಗಿ ಮಾಡ್ತಿರ್ತೀವಿ. ಆ್ಯಂಡ್ ಅದಕ್ಕೆ ಜೊತೆಗೆ ಚಟ್ನಿ ಕಾಂಬಿನೇಷನು ನೆಕ್ಸ್ಟ್ ಲೆವೆಲ್ಲು. ಸೊ ಸಖತ್ತಾಗಿದೆ ಬಿಸಿ ಬಿಸಿ ಉಪ್ಪಿಟ್ಟು. 5 ಗಂಟೆಗೆ ತಿಂತಾರೆ, ಇನ್ನೊಂದು ಮಜಾ. ಸೊ ಸಖತ್ತಾಗಿದೆ. ಫಸ್ಟ್ ಐಟಮು ಉಪ್ಪಿಟ್ಟನ್ನ ಟ್ರೈ ಮಾಡಿದೆ. ಉಪ್ಪಿಟ್ಟಂತೂ ಅಲ್ಟಿಮೇಟ್ ಆಗಿತ್ತು. ಆ್ಯಂಡ್ ಇವತ್ತು ಸ್ಪೆಷಲ್ ಐಟಮು ಸ್ಯಾಟರ್ಡೇ ಸ್ಪೆಷಲ್ ಕಾಮಧೇನು ಹೋಟೆಲ್ ಬಿಸಿಬೇಳೆ ಬಾತ್ನ ತೊಗೊಂಡಿದ್ದೀನಿ. ಬಿಸಿಬೇಳೆ ಬಾತು. ಆ್ಯಂಡ್ ಈ ಐಟಮ್ನೂ ಸೊ ಇಷ್ಟೊತ್ತಿಗೆ ತಿಂತಿರೋದು. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಸೊ ಬಿಸಿ ಬಿಸಿ ಬಿಸಿಬೇಳೆ ಬಾತ್ ಟ್ರೈ ಮಾಡೋಣ ಇವಾಗ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಅದು ವಿತ್ ಖಾರ ಬೂಂದಿ ಜೊತೆ ಸೊ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನು ಇಲ್ಲ ಗೊತ್ತಾಗುತ್ತೆ. ಬಿಸಿ ಬಿಸಿ ಇದೆ. ಸೊ ಆಲ್ಮೋಸ್ಟ್ 5 ಗಂಟೆ ಟೈಮು. 5 ಗಂಟೆಗೆ ಸೊ ಈ ಥರ ಬಿಸಿ ಬಿಸಿ ಪದಾರ್ಥಗಳು ತಿನ್ನೋದೇ ಒಂದು ನೆಕ್ಸ್ಟ್ ಲೆವೆಲ್ ಮಜಾ. ಸೊ ಬಿಸಿಬೇಳೆ ಬಾತು ಆ್ಯಂಡ್ ಇವತ್ತಿನ ಸ್ಪೆಷಲ್ ಅದುವೇ ಐಟಮು. ಸೊ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಸೊ ಇವಾಗ ಸದ್ಯಕ್ಕೆ ಬಿಸಿಬೇಳೆ ಬಾತನ್ನ ತಿಂದು ಮುಗಿಸಿ ನೆಕ್ಸ್ಟ್ ಇಡ್ಲಿ ಹಾಕ್ಸ್ಕೊಳ್ಳೋಣ. ಇಡ್ಲಿನೂ ತಿನ್ನೋಣ. ಆ್ಯಂಡ್ ಬಿಸಿ ಬಿಸಿ ವಡೆನೂ ರೆಡಿ ಆಗ್ತದೆ ಒಂದು ಕಡೆ. ಸೊ ಅದನ್ನು ಟೇಸ್ಟ್ ಮಾಡೋಣ. ಆ್ಯಂಡ್ ಸೊ ಆಲ್ಮೋಸ್ಟ್ ಒಬ್ಬರೇ ಬರ್ತಿದ್ದಾರೆ ಜನಗಳು. ಸೊ ನಾನು ಅವರ ಒಪಿನಿಯನ್ ತಗೊಳ್ಳೋ ಪ್ರಯತ್ನ ಮಾಡ್ತೀನಿ. ಚಟ್ನಿ ಅಂತೂ ಸ್ಪೈಸಿ ಆಗಿ. ಸೊ ಉಪ್ಪಿಟ್ಟಿಗೆ ಚಟ್ನಿ ಒಂದು ಒಳ್ಳೆ ಕಾಂಬಿನೇಷನ್ನು. ನಾವು ಮನೇಲಿ ಮಾಡಿದ್ರು ಅಷ್ಟೇ
ಸೊ ಚಟ್ನಿ ಇರಲೇಬೇಕು. ಹೋಟೆಲಲ್ಲಿ ಉಪ್ಪಿಟ್ಟು ಜೊತೆ ಚಟ್ನಿ ಕಾಂಬಿನೇಷನು ಅಲ್ಟಿಮೇಟು. ಬಿಸಿ ಬಿಸಿ ಉಪ್ಪಿಟ್ಟು ಆ್ಯಂಡ್ ಈ ಟೈಮ್ಗೆ ತಿನ್ನೋಕ್ಕೆ ಒಂದು ಒಳ್ಳೆ ಮಜಾ. ಆ್ಯಂಡ್ ಬಿಸಿಬೇಳೆ ಬಾತ್ ಬಂದು ನಿಮಗೆ ಸ್ಯಾಟರ್ಡೇಸ್ ಮಾತ್ರ ಸಿಗೋದಂತೆ. ಆ್ಯಂಡ್ ಬೇರೆ ಒಂದು ಐಟಮ್ಸು ರೆಗ್ಯುಲರ್ ನಿಮಗೆ ಪ್ರತಿದಿನ ಇರುತ್ತಂತೆ. ಆ್ಯಂಡ್ ಉಪ್ಪಿಟ್ಟು ಸೊ 10/10 ಸಖತ್ತಾಗಿತ್ತು. ಆ್ಯಂಡ್ ಬಿಸಿಬೇಳೆ ಬಾತು 10/10 ಸಖತ್ತಾಗಿದೆ. ಆ್ಯಂಡ್ ನೆಕ್ಸ್ಟ್ ಇಡ್ಲಿ ತಗೋತೀನಿ. ಆ್ಯಂಡ್ ಅದ್ರ ಜೊತೆಗೆ ಉದ್ದಿನೋಡೆ ಆಗ್ತಾ ಇದ್ದಾರೆ. ಸೊ ಅದನ್ನ ಟೇಸ್ಟ್ ಮಾಡೋಣ. ಬಿಸಿಬೇಳೆ ಬಾತು ಆ್ಯಂಡ್ ಈ ಟೈಮಲ್ಲಿ 5 ಗಂಟೆಗೆ ತಿಂತಿರೋದು ಒಳ್ಳೆ ಮಜಾ. ಕಂಪ್ಲೀಟಾಗಿ ತಿಂದು ಮುಗಿಸಿ ನೆಕ್ಸ್ಟ್ ಇಡ್ಲಿನ ಟ್ರೈ ಮಾಡೋಣ. ಸೊ ಬಿಸಿಬೇಳೆ ಬಾತ್ ಟೇಸ್ಟ್ ಮಾಡಿದೆ ಆ್ಯಂಡ್ ಉಪ್ಪಿಟ್ಟು ಟೇಸ್ಟ್ ಮಾಡಿದೆ. ಸೊ ಇವಾಗ ಕಾಮಧೇನು ಹೋಟೆಲ್ ಇಡ್ಲಿನ ಟೇಸ್ಟ್ ಮಾಡೋಣ. ಜೊತೆಗೆ ಬಿಸಿ ಬಿಸಿ ಉದ್ದಿನೋಡನ್ನು ರೆಡಿಯಾಗಿದೆ. ಸೊ ಅದನ್ನು ಟೇಸ್ಟ್ ಮಾಡೋಣ. ಸೊ ಇವಾಗ ಇಡ್ಲಿ ಹಾಕ್ಸ್ಕೊಂಡ್ಬಂದಿದ್ದೀನಿ. ಸೊ ಇಡ್ಲಿ ಜೊತೆ ಬಿಸಿ ಬಿಸಿ ಉದ್ದಿನೋಡನ ಇದೆ ಒಂದು ಕಡೆ. ಸೊ ಇಡ್ಲಿ ಟೇಸ್ಟ್ ಮಾಡೋಣ ಇವಾಗ. ಸೊ ಇಡ್ಲಿ ವಿತ್ ಚಟ್ನಿ ಟೇಸ್ಟ್ ನೋಡ್ತೀನಿ. ಇಡ್ಲಿ ಅಂತೂ ಸಾಫ್ಟಾಗಿ ಸಖತ್ತಾಗಿದೆ. ಆ್ಯಂಡ್ ಚಟ್ನಿ ಸೊ ಅಲ್ಟಿಮೇಟ್ ಸ್ಪೈಸಿಯಾಗಿ ನಾನು ಆವಾಗಲೇ ಹೇಳಿದೆ ಉಪ್ಪಿಟ್ಟು ಜೊತೆ ಟ್ರೈ ಮಾಡಿದಾಗ್ಲೇ. ಸೊ ಚಟ್ನಿನೂ ಚೆನ್ನಾಗಿದೆ. ಆ್ಯಂಡ್ ಇವಾಗ ವಡೆ ಟ್ರೈ ಮಾಡೋಣ. ಸೊ ವಡೆ ಕ್ರಿಸ್ಪಿಯಾಗಿ ಅದನ್ನು ಬ್ರೇಕ್ ಮಾಡ್ತಾನೆ ಕ್ರಿಸ್ಪಿನೆಸ್ ಗೊತ್ತಾಗ್ತದೆ. ಸೊ ಅದಕ್ಕೊಂದು ಸ್ವಲ್ಪ ಚಟ್ನಿ ಹಾಕಿ ಸೊ ಬೇಯಿಸೋಣ. ಸಖತ್ತಾಗಿದೆ ಟೇಸ್ಟ್ ಅಂತೂ. ಸೊ ಅದು ಬಿಸಿ ಬಿಸಿ ವಡೆ ಅದು ಈ ಟೈಮಲ್ಲಿ ಸೊ ಸಖತ್ತಾಗಿದೆ. ಸೊ ತಿನ್ನೋದಕ್ಕೆ ಒಂಥರ ಮಜಾನೇ ಬೇರೆ. ಆಲ್ಮೋಸ್ಟ್ ನೋಡ್ಬೋದು ನೀವು ಜನ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಸೊ ಇವಾಗ ರೆಗ್ಯುಲರ್ ಕಸ್ಟಮರ್ಸು. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಟೈಮ್ ಅಂತೂ ಗೊತ್ತಿದೆ. ಸೊ ಎಷ್ಟು ಸ್ಟಾರ್ಟ್ ಮಾಡ್ತಾರೆ ಏನು ಅಂತ. ಸೊ ಅದಲ್ಲದೆ ಸಿಟಿ ಸೆಂಟರು ಸೊ ಕುವೆಂಪು ನಗರ ಪ್ರತಿಯೊಬ್ಬರು ರೆಗ್ಯುಲರಾಗಿ ಬರ್ತಾರೆ. ನೋಡ್ಬೋದು ನೀವು ಒಬ್ಬರಾಗಿ ಆವಾಗಲೇ ವೆಹಿಕಲ್ಸ್ ಓಡಾಟನೂ ಸ್ಟಾರ್ಟ್ ಆಗಿದೆ. ಸೊ 5 ಗಂಟೆ ಸೊ ಆಲ್ಮೋಸ್ಟ್ 5:30 ಹತ್ತಿರ ಆಗಿದೆ. ಆ್ಯಂಡ್ ಸೊ ಇವರ ರೆಗ್ಯುಲರ್ ಕಸ್ಟಮರ್ಸ್ ಒಬ್ಬರಾಗಿ ಬರ್ತಾ ಇದ್ದಾರೆ. ಸೊ ಲೊಕೇಶನ್ ಮತ್ತು ಅಡ್ರೆಸ್ನ ಕರೆಕ್ಟಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಚೆಕ್ ಮಾಡಿ. ಸೊ ಹೋಟ್ಲಿಗೆ ವಿಸಿಟ್ ಮಾಡಿ. ಸೊ ಇಲ್ಲಿ ಸಿಗೋವಂಥ ಐಟಮ್ಸ್ನ ಟ್ರೈ ಮಾಡಿ. ಸಂಡೇ ಬಿಟ್ಟು ಬೇರೆ ದಿನ ಎಲ್ಲ ಕಂಪ್ಲೀಟ್ ಬೆಳಗ್ಗೆ 4 ಗಂಟೆಗೆ ಶುರು ಆದರೆ ಸಂಜೆ 4 ಗಂಟೆವರೆಗೂ ಇರುತ್ತೆ ಅಂತ ಹೇಳಿದ್ರು. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಆ್ಯಂಡ್ ಸಂಜೆ 4 ಗಂಟೆವರೆಗೂ ಹೋಟ್ಲು ಕಂಪ್ಲೀಟ್ ಆಗಿರುತ್ತೆ ಅಂತ ಹೇಳಿದ್ರು. ಆ್ಯಂಡ್ ದೋಸೆ ಐಟಮ್ಸ್ ಎಲ್ಲ ನಿಮ್ಗೆ ಏನಾದ್ರು ಬೇಕು ಅಂದರೆ ಆಲ್ಮೋಸ್ಟ್ 7 ಗಂಟೆ ಅಷ್ಟೊತ್ತಿಗೆ ಬರಬೇಕು. ಸೊ ಅದು ಬಿಟ್ಟು ಇಡ್ಲಿ, ಉಪ್ಪಿಟ್ಟು ಸೊ ಈ ಥರ ಐಟಮ್ಸ್ ಬೇಕು ಅಂದರೆ ಆಲ್ಮೋಸ್ಟ್ ನಿಮಗೆ ಬೆಳಗ್ಗೆ 5 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಸೊ ನಾನು ಟ್ರೈ ಮಾಡಿದ ಪ್ರತಿ ಐಟಮ್ಸು ನಂಗೆ ಪರ್ಸ್ನಲಾಗಿ ಇಷ್ಟ ಆಯಿತು. ಸೊ ಟೇಸ್ಟ್ ಅಂತ ಅಲ್ಟಿಮೇಟ್ ಆಗಿತ್ತು. ಅದಲ್ಲದೆ ಇವರ ಚಟ್ನಿ ಸ್ಪೈಸಿನೆಸ್ಸು ಸೊ ಪ್ರತಿ ಐಟಮ್ಗೂ ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಅನ್ನಿಸ್ತು. ಇಡ್ಲಿ ಜೊತೆ ಆಗಿರ್ಬೋದು, ಉಪ್ಪಿಟ್ಟು ಜೊತೆ ಆಗಿರ್ಬೋದು, ವಡೆಗೆ ಜೊತೆಗೂ ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಒಂದಷ್ಟು ಜನ ಇವರ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತೀನಿ. ರೆಗ್ಯುಲರಾಗಿ ಬರ್ತಾ ಇರ್ತಾರೆ ನೀವು ಇಲ್ಲಿ. ಆಲ್ಮೋಸ್ಟ್ ಟೈಮ್ 5 ಗಂಟೆ. ಸೊ ಎಷ್ಟೊತ್ತಿಗೆ ಬಂದಿದ್ದೀರಾ ಅಂದರೆ ಸೊ ಇವರ ಟೇಸ್ಟ್ ಹೆಂಗಿರುತ್ತೆ, ಇಲ್ಲಿ ನಿಮ್ಗೆ ಏನು ಪರ್ಸನಲ್ ಫೇವ್ರೇಟು? ಅಷ್ಟೊತ್ತಿಗೆ ಬಂದಿದ್ದೀವಿ ಅಂದರೆ ಫಸ್ಟ್ ನೈಟ್ ಶಿಫ್ಟ್ ಮಾಡ್ತಿದ್ದೀವಿ. ಓಕೆ. ಬೆಳಗ್ಗೆ ಎದ್ದಂದು ಬಂದೆ. ಬೇಸಿಕಲಿ ಇವ್ರು ಮಾಡೋ ವಾಂಗಿಬಾತು, ಟೊಮೆಟೊ ಬಾತು, ವಡೆ ಕಾಮನ್ ಫೇವ್ರೇಟ್. ರೆಗ್ಯುಲರಾಗಿ ನೀವು ಬರ್ತಾನೆ ಇರ್ತೀರಾ? ಆಬ್ವಿಯಸ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಈ ಟೈಮಲ್ಲಿ ಸಿಗಬೇಕು ಅಂದರೆ ಬೇರೆ ಎಲ್ಲೂ ಸಿಗಲ್ಲ. ಮೇನ್ ರೀಸನ್ ಮೋಸ್ಟ್ ಅವ್ರು ಹೇಳಿದ್ರು ರೆಗ್ಯುಲರ್ ಒಂದು 10-15 ಇಯರ್ಸಿಂದನೇ ಬರ್ತಾ ಇದ್ದೀರಾ ಅಂತಲೇ ಹೇಳಿದ್ರು ಅವರು. ಡೆಫಿನೆಟ್ಲಿ ನಮ್ಮ ಬ್ರದರ್ 19 ಇಯರ್ಸಿಂದ ಎಲ್ಲ ಇರೋದು. ಸೊ ಫೈನಲಿ ಕಾಮಧೇನು ಹೋಟ್ಲಿಗೆ ಬಂದೆ. ಸೊ ಇಲ್ಲಿ ಸಿಗೋವಂಥ ಐಟಮ್ಸ್ನ ಟ್ರೈ ಮಾಡಿದೆ. ವಿಡಿಯೋದಲ್ಲಿ ನೀವು ನೋಡಿರ್ತೀರ ಅನ್ಕೋತೀನಿ. ಸೊ ಟೇಸ್ಟ್ ನೋಡಿದ ಪ್ರತಿ ಐಟಮ್ಸು ಸಖತ್ತಾಗಿತ್ತು. ಸೊ ನೀವೇನಾದ್ರು ಟ್ರೈ ಮಾಡಬೇಕು ಅಂದರೆ ಸೊ ಮರಿದೆ ಕಾಮಧೇನು ಹೋಟ್ಲಿಗೆ ವಿಸಿಟ್ ಮಾಡಿ. ಸೊ ಎಕ್ಸಾಕ್ಟ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಮರಿದೆ ಬನ್ನಿ. ಸೊ ಇಲ್ಲಿ ಸಿಗೋವಂಥ ಪ್ರತಿ ಐಟಮ್ಸ್ನ ಟ್ರೈ ಮಾಡಿ. ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಟೈಮಿಂಗ್ಸ್ ಬಂದು ಸೊ ಇನ್ನೊಂದ್ಸಲಿ ಹೇಳೋದಾದರೆ ಸೊ ಬೆಳಗ್ಗೆ 5 ಗಂಟೆಗೆ ಶುರು ಆಗುತ್ತೆ. ಸೊ ಬರ್ತಿದ್ದಂಗೆ ನಿಮಗೆ ಒಂದು ಕ್ರೌಡ್ ಅಂತೂ ಕಾಣಿಸುತ್ತೆ. ಸೊ ಆ ಕ್ರೌಡ್ ನೋಡೇ ನೀವು ಸೊ ಇದೊಂದು ಹೋಟೆಲ್ ಸ್ಪಾಟು. ಸೊ ಇದೇ ಕಾಮಧೇನು ಹೋಟ್ಲು ಅಂತ ನಿಮಗೆ ಆವಾಗಲೇ ಗೊತ್ತಾಗುತ್ತೆ. ಸೊ ಆಲ್ಮೋಸ್ಟ್ ಇವಾಗ ಬೆಳಕಾಯಿತು ನೋಡ್ಬೋದು. ಈಗ ಒಂಥರ ವಿವೋ. ಸೊ ನಾನಂತೂ ಎಲ್ಲ ಐಟಮ್ಸು ಟೇಸ್ಟ್ ಮಾಡಿ ಮುಗಿಸಿದ್ದೀನಿ. ಸೊ ಆಲ್ಮೋಸ್ಟ್ ಟೈಮ್ ಇವಾಗ 6 ಗಂಟೆ ಆಗಿದೆ. ಸೊ ಇನ್ನೂ ಜನ ಬರ್ತಾನೆ ಇರ್ತಾರೆ. ಸೊ ಅವ್ರು ಹೇಳಿದ್ರು ಸಂಜೆ 4 ಗಂಟೆವರೆಗೂ ಇರುತ್ತೆ ಅಂತ. ಸೊ ಆವಾಗಲೇ ನನಗೆ ಇಡ್ಲಿ ವಿತ್ ಚಟ್ನಿ ಸಿಕ್ತು. ಆ್ಯಂಡ್ 7 ಗಂಟೆ 8 ಗಂಟೆ ಅಷ್ಟೊತ್ತಿಗೆ ಸೊ ಇಡ್ಲಿ ಸಾಂಬಾರ್ ಸೊ ವಡೆ ಡಿಪ್ ಎಲ್ಲ ಸಿಗುತ್ತಂತೆ. ಸೊ ಅದನ್ನು ಟ್ರೈ ಮಾಡಿ. ಸೊ ಮರಿದೆ ನೀವೇನಾದ್ರು ಆ ಟೈಮಿಗೆ ಬಂದರೆ ಸೊ ಮರಿದೆ ನೀವು ಕಾಮಧೇನು ಹೋಟ್ಲಿಗೆ ವಿಸಿಟ್ ಮಾಡಿ. ಸೊ ಇಲ್ಲಿ ಸಿಗೋವಂಥ ಐಟಮ್ಸ್ನ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವರು ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಮರಿದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.